ಅದರಲ್ಲಿ ನನ್ನ ಒನ್ ಆಫ್ ದ ಬೆಸ್ಟ್ ಶಾಟ್ ಶಾಟ್ ಅದರಲ್ಲಿ ಆ ಫೈಟಲ್ಲಿದೆ. ನನಗೆ ತುಂಬಾ ಇಷ್ಟ ಆಗಿದ್ದು. ಮತ್ತು ಅದು ವೆರಿ ರಿಸ್ಕಿ, ಸಿಕ್ಕಾಪಟ್ಟೆ ರಿಸ್ಕಿ ಅದು. ಅದು ನಾವು ತುಂಬಾ ಎದುರ್ಕೊತಾ ಇದ್ವಿ. ಅದರ ಹೀರೋ ಒಬ್ಬರು ಮಾತ್ರ ಇಲ್ಲ ನಾನು 100% ನಾನು ಮಾಡೇ ಮಾಡ್ತೀನಿ ಅಂತ ಅವರೇ ಫಸ್ಟು ನಮಗೆಲ್ಲರಿಗೂ ಧೈರ್ಯ ಕೊಟ್ಟಿದ್ದು. ಸೊ ಆ ಸೀಕ್ವೆನ್ಸು ಬೇಸಿಕಲಿ ನಾನು ಒಂದು ಸಿ ಜಿ ಮೇಲೆ ಹೋಗೋಣ ಅಥವಾ ಡೂಪ್ ಮೇಲೆ ಹೋಗೋಣ ಅಂತ ನನ್ನ ಕಡೆಯಿಂದ ವಾದ ಇತ್ತು ಬಿಗಿನಿಂಗಲ್ಲಿ. ಮತ್ತು ಈ ಸಿನಿಮಾದಲ್ಲಿ ಎಲ್ಲೂ ಡೂಪ್ ಯೂಸ್ ಮಾಡಲಿಲ್ಲ. ಇದು ಎಷ್ಟೇ ರಿಸ್ಕ್ ಇರಲಿ ಈ ಸಿನಿಮಾ ನಾನೇ ಮಾಡ್ತೀನಿ ಅನ್ನೋದ್ರಲ್ಲಿ ಹೀರೋ ತುಂಬ ಕಟ್ ಆ್ಯಂಡ್ ರೈಟ್ ಆಗಿದ್ಬಿಟ್ರು. ಇಲ್ಲ ನಾನೇ ಮಾಡಬೇಕು ಈ ಆ್ಯಕ್ಷನ್ನು. ಇದು ಬಂದು ಆಡಿಯನ್ಸ್ನ ಇದು ಒಂದು ವಾವ್ ಎಲಿಮೆಂಟ್ ಇರೋವಂಥ ಆ್ಯಕ್ಷನ್ ಇದು. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ಆಡಿಯನ್ಸ್ನ ನನ್ನ ನಂಬಿ ಬಂದವ್ರಿಗೆ ನಾನು ಚೀಟ್ ಮಾಡೋದಕ್ಕೆ ಬೇಡ, ನಾನು ಡೂಪ್ನ ಇಟ್ಟು ಅದು ಬೇಡ, ನಾನೇ ರಿಯಲಾಗಿ ಮಾಡ್ತೀನಿ ಅಂತಂದರು. ಬಟ್ ನನಗೆ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಭಯ ಇತ್ತು. ಸಂತೋಷ್ ಸರೂ ಕನ್ವಿನ್ಸ್ ಆಗಿ ಆಮೇಲೆ ಅವ್ರಿಗೂ ಧೈರ್ಯ ಬಂದುಬಿಡ್ತು. ಬಟ್ ಸ್ಟಿಲ್ ನನಗೆ ಒಂದು ಭಯ ಇತ್ತು. ಅದು ಎಲ್ಲೋ ಯಾಮಾರಿದ್ರೆ ಸಿಕ್ಕಾಪಟ್ಟೆ ಏಟಾಗತ್ತೆ, ನಾನಂತೂ ಇಲ್ಲಿ ಊರು ಬಿಡಬೇಕು ಆ ಥರ ಶಾಟ್ ಅದು. ಸ್ವಲ್ಪ ಮಿಸ್ ಆದ್ರೂ ವೆರಿ ರಿಸ್ಕಿ. ಬಟ್ ಅಷ್ಟೇ ಬೆಸ್ಟ್ ಶಾಟ್. ಅದು ನನ್ನ ಲೈಫಲ್ಲಿ ಬೆಸ್ಟ್ ಶಾಟ್ ನನಗೆ ಯುವ ಅವರು ನನಗೆ ಕೊಟ್ಟಂಥ ಗಿಫ್ಟ್ ಅದು. ಸೊ ಆ ಶಾಟ್ ಅಂತೂ ಇನ್ನು ಎಷ್ಟು ವರ್ಷ ಆದ್ರೂ ಅದು ನೆನಪಲ್ಲಿ ಉಳಿಯೋವಂಥದ್ದು. ಕೆಲವೊಂದು ಅಪ್ಪು ಸರ್ದು ಶಾಟ್ನ ಹೆಂಗೆ ನಾವು ಇವತ್ತಿಗೂ ನೆನೆಸ್ಕೊತೀವಿ. ಸೊ ಆ ಥರದ್ದು ಒಂದು ಶಾಟ್ ಅದು. ಸೊ ಅದು ಐಕಾನಿಕ್ ಶಾಟ್ ಆಗತ್ತದು. ಸೊ ಅದು ನನ್ನ ಫೇವ್ರೇಟ್ ಶಾಟ್ ಅದು. ಸೊ ಅದು ಸಿನಿಮಾದಲ್ಲಿ ನಾನು ಅದು ಆ ಶಾಟ್ಗೋಸ್ಕರನೇ ನಾನು ಒಂದು 2-3 ಸಲ 100% ನೋಡ್ತೀನಿ. ಅದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದಕ್ಕೋಸ್ಕರ ನಾನು ವೆಯ್ಟಿಂಗಲ್ಲಿದ್ದೀನಿ. ಒಂದೊಳ್ಳೆ ಮಾತಾಡಿದೆ. ಅಂದರೆ ಅವರ ಥಾಟ್ ಇದೆಯಲ್ಲ, ಅಂದರೆ ದುಡ್ಡು ಕೊಟ್ಟು ಬರುವಂಥ ಪ್ರೇಕ್ಷಕರಿಗೆ ಯಾವತ್ತೂ ಮೋಸ ಮಾಡಬಾರ್ದು ಅಂತ. ಇದೇ ಕಾರಣಕ್ಕೋಸ್ಕರ ಅಪ್ಪು ಸರು ಕೂಡ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸನ್ನು ಪರ್ಟಿಕ್ಯುಲರ್ಗೆ ಯಾವುದೇ ಡೂಪ್ ಇಲ್ಲದೆ ಅವರೇ ನೇರವಾಗಿ ನಿಂತು ಮಾಡ್ತಾಯಿದ್ರು, ಯಾವುದೇ ರಿಸ್ಕನ್ನು ನೋಡ್ತಾ ಇರಲಿಲ್ಲ. ಸೊ ಅದೇ ಥರ ಯುವವರು ಕೂಡ ಅಂಥದ್ದೇ ಈ ಆ್ಯಕ್ಷನ್ಸ್ ಅಂತಂದರೆ ಅವ್ರಿಗೊಂದು ಭಯ ಇತ್ತಾ ಅಥವಾ ಏನಾದರೂ ರೆಡಿ ನಾನು ಮಾಡ್ತೀನಿ ಅನ್ನೋ ಥರ ಇದ್ದರೆ? ಭಯ ಅನ್ನೋದು ಅವ್ರ ಜೀನಲ್ಲೇ ಇಲ್ಲ ಅನಿಸುತ್ತೆ. ಸೊ ಅವ್ರು ಅಷ್ಟು ಪ್ರಿಪೇರ್ಡ್ ಆಗಿದ್ದರು. ಮತ್ತು ಅವರು ಎಂಜಾಯ್ ಮಾಡ್ತಾಯಿದ್ರು, ಪ್ರಾಸೆಸ್ನೇ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ನಾವೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಾವೇನೇ ಬಿಲ್ಟ್ ಮಾಡ್ಕೊಂಬಿಟ್ಟಿದ್ವಿ ನಮ್ಮ ಯುವ ಸರ್ ಮೇಲೆ. ಸೊ ಅದನ್ನು ಜಾಸ್ತಿ ನಾವು ಹೇರ್ತಾಯಿದ್ವಿ. ನಾನಂತೂ ಇದು ಸೆಲ್ಫಿಶ್ ಆಗಿದ್ರು ನನ್ನ ಪ್ರೂವ್ ಮಾಡ್ಕೊಳೋದಕ್ಕೂ ನನಗೊಂದು ಬೆಸ್ಟ್ ಆಪ್ಷನ್ ಇದು. ಸೊ ಅದಿರೋದ್ರಿಂದ ನಾನು ವೆರಿ ಟಫೆಸ್ಟ್ ಕೊರಿಯೋಗ್ರಫೇ ಮಾಡ್ತಾಯಿದ್ದು. ಈ ಸಿನಿಮಾದಲ್ಲಿ ಮಾಡಿರೋದೆಲ್ಲನೂ ವೆರಿ ಟಫೆಸ್ಟ್ ಕೊರಿಯೋಗ್ರಫೀಸೇ. ಎಲ್ಲ ರಿಯಲ್ ಆಗಿರೋದು. ಎಲ್ಲ ಫೈಟ್ಸೂ ಅವರು ಹೊಡೆಯೋದಾಗಲಿ ಹೊಡ್ಸ್ಕೊಳೋದಾಗಲಿ ಎಲ್ಲವೂ ರಿಯಲ್ ಆಗಿರೋದು. ಸೊ ಅಂದರೆ ಇಂಜೂರ್ ಆಗೋ ಅಷ್ಟಿಲ್ಲ. ಬಟ್ ಸ್ಟಿಲ್ ಆ್ಯಕ್ಷನ್ಸ್ ನೋಡ್ಬೇಕಾದ್ರೆ ಇಂಪ್ಯಾಕ್ಟ್ಫುಲ್ ಆಗಿರೋದು. ಪ್ರತಿಯೊಂದು ಪೆಟ್ಟು ತಿಂದಿದ್ದಾರೆ ರಿಯಲಾಗಿ. ಪೆಟ್ಟು ತಿಂದಿದ್ದಾರೆ. ಆದರೆ ಆ ಥರದ್ದು ಸೀಕ್ವೆನ್ಸ್ಗಳಿದ್ದಾವೆ. ಸೊ ದೊಡ್ಡ ಆ್ಯಕ್ಷನ್ಸ್ಗಳನ್ನು ಇದ್ದಾವೆ. ಸೊ ಅದರಲ್ಲಿ ತಿನ್ನೋವಂಥದ್ದು ಇದೆ, ಹೊಡೆಯೋವಂಥದ್ದು ಇದೆ. ಸೊ ಆ ಥರ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ವೆರಿ ರಿಯಲ್ ಆಗಿ ಬಂದಿದೆ. ಸೊ ಅವರು ಅಪ್ಪು ಸರ್ ಯುವ ಸರ್ ಆ್ಯಕ್ಷನ್ಸ್ಗಳಲ್ಲಿ ತುಂಬ ಬ್ರಿಲಿಯಂಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅವರು ಪ್ರಿಪೇರ್ಡ್ ಆಗಿದ್ದರು. ಒಂದು ಒಳ್ಳೆ ಆ್ಯಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ವಿತ್ ಪರ್ಫಾಮೆನ್ಸ್ ನಮಗೆ ಸಿಕ್ಕಿದ್ರು ಅಂತಂದರೆ ಸುಳ್ಳಾಗಲ್ಲ. ಇದು ಮಾರ್ಚ್ 29ನೇ ತಾರೀಕು ಎಲ್ಲರಿಗೂ ಇದು ಪ್ರೂವ್ ಆಗುತ್ತೆ. ಸೊ ಇದು ನನ್ನ ಕಡೆಯಿಂದ ಒಬ್ಬ ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿ ನನ್ನ ಭರವಸೆ ಎಲ್ಲರಿಗೂ ನಾನು ಕೊಡ್ತಾ ಇರೋದು. ಒಂದು ಬೆಸ್ಟ್ ಆ್ಯಕ್ಷನ್ ಹೀರೋ ಅಂತೂ ಲಾಂಚ್ ಆಗ್ತಾಯಿದ್ದಾರೆ. ಪರ್ಫಾಮೆನ್ಸೂ ಒನ್ ಆಫ್ ದ ಬೆಸ್ಟ್ ಪರ್ಫಾಮೆನ್ಸು. ಸೊ ಫೈಟ್ ಅಂದರೆ ನಮಗೆ ಜಿಮ್ನಾಸ್ಟಿಕ್ಸ್ ಮಾಡೋದು ಆ ಥರದ್ರಲ್ಲಿ ಯಾವುದೇ ಥರನೂ ನಾವು ಫೋಕಸ್ ಮಾಡೋಕ್ಕೆ ಹೋಗಲೇ ಇಲ್ಲ. ಆ್ಯಕ್ಷನ್ ಅನ್ನೋದು ಕಂಪ್ಲೀಟ್ಲಿ ಪರ್ಫಾಮೆನ್ಸ್ ಓರಿಯೆಂಟೆಡ್. ಸೊ ನಾವು ಎಲ್ಲೂ ಡೈವರ್ಟ್ ಆಗಿಲ್ಲ, ಪರ್ಫಾಮೆನ್ಸ್ ಮೇಲೇ ಇದ್ವಿ. ಸೊ ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಒನ್ಮೋರ್ಗಳಾಗೋದು. ಸೊ ನಾವು ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇಟ್ಟಿದ್ವಿ. ಟು ಬಿ ಫ್ರ್ಯಾಂಕ್ ಒಪ್ಕೊಬೇಕು ನಾವು. ಯಾಕಂದರೆ ಒಂದೊಂದು ಸಲ ಎಲ್ಲ ನಾನು 20-30 ಒನ್ಮೋರ್ಗಳೆಲ್ಲ ನಾನು ಹೇಳಿರೋಂಥದ್ದಿದೆ. ಸೊ ಅದು ಅವರಿಂದ ಮಾತ್ರ ಅಲ್ಲ, ಹೀರೋಯಿಂದ ಮಾತ್ರ ಒನ್ಮೋರ್ ಆಗೋದಲ್ಲ. ಅದು ಎಲ್ಲ ಕೋಆರ್ಡಿನೇಷನ್ ಬಿಗ್ ಲೆಂತಿ ಆ್ಯಕ್ಷನ್ಸ್ಗಳಿದ್ದಾಗ ಸೊ ಎಲ್ಲೋ ಒಂದು ಮಿಸ್ಟೇಕ್ ಆದ್ರೂ ನಾನು ಕಂಪ್ಲೀಟಾಗಿ ಒನ್ಮೋರ್ ಹೇಳ್ತಾಯಿದ್ದೆ. ಸೊ ಎಲ್ಲ ಫಸ್ಟಿಂದನೇ ಮಾಡಬೇಕು. ಯಾಕಂದರೆ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಟೈಪ್ ಸಿನಿಮಾ. ಇದು ಯಾವತ್ತಿಗೂ ನೆನಪಲ್ಲಿ ಉಳಿಯೋವಂಥ ಸಿನಿಮಾ ಇದು. ಇದಾದಮೇಲೆ ನಾನು 100 ಸಿನಿಮಾ ಮಾಡ್ಬೋದು, ಯುವ ಸರು 100 ಸಿನಿಮಾ ಮಾಡ್ಬೋದು ಒಟ್ಟಿಗೆ.
ಬಟ್ ಸ್ಟಿಲ್ ನಮ್ಮ ಈ ಫಸ್ಟ್ ಸಿನಿಮಾ ಮತ್ತು ಸಂತೋಷ್ ಅವ್ರ ಜೊತೆನೇ ನನ್ನ ಫಸ್ಟ್ ಸಿನಿಮಾ ಇದು ಬೆಸ್ಟಾಗಿ ಬರಬೇಕು ಅನ್ನೋದರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ದೆ ನಾನು. ಸೊ ಆ ಥರದ್ರಲ್ಲಿ ಜಾಸ್ತಿನೇ ಪ್ರೆಷರ್ ಹಾಕಿ ಆ್ಯಕ್ಷನ್ ಕೊರಿಯೋಗ್ರಫರ್ಗಳನ್ನೆಲ್ಲ ಶೂಟ್ ಮಾಡಿಸಿದ್ದೀವಿ. ಕಾದು ನೋಡಬೇಕಷ್ಟೇ ರಿಲೀಸ್ಗೆ.